ವಿಷಯದಲ್ಲಿ ಹಂಚಿದ್ರು ಇಲ್ಲ ಬಂದೂರಿಗೆಲ್ಲ ಭೇಟಿ ಕೊಟ್ಟಿದ್ದೇನೆ ನಮ್ಮ ಸಿನಿಮಾ ರಿಲೀಸ್ ನಾವು ಬೋಲ್ ಹೊಡೆದ್ರೆ ಎಲ್ಲೇ ಪೊಲೀಸ್ ಬೋಲ್ ಹೊಡಿತಾ ಇಲ್ಲ ನಿಜವಾದ ಬೋಲ್ ತಗೋಬೇಕಾಗ್ತದೆ. कर्नाटक रत्न विष्णु महाराज के, कर्नाटक रत्न विष्णु महाराज के, साहस सिंहानिके अभिनय भाग्यवनिके, कर्नाटक रत्न विष्णु महाराज के, कर्नाटक रत्न विष्णु महाराज के, मैसूर रत्न विष्णु महाराज के, अभिमानिಗಳ कन्नड़ विष्णु महाराज के. राजू 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 ವಿಷ್ಣುದಾದ ಅಣ್ಣನಿಗೆ, ಶಾಂತಿ ಪ್ರಿಯ ವಿಷ್ಣು ಅಣ್ಣನಿಗೆ, ಸಮಾಧಾನ ಪ್ರಿಯ ವಿಷ್ಣು ಅಣ್ಣನಿಗೆ, ಮೈಸೂರು ಮಲ್ಲಿಗೆ ವಿಷ್ಣು ಅಣ್ಣನಿಗೆ, ಕರ್ನಾಟಕ ರತ್ನ ವಿಷ್ಣು ಅಣ್ಣನಿಗೆ, ದೇವ ಮಾನವ ವಿಷ್ಣು ಅಣ್ಣನಿಗೆ.
ಅಗಲ ಮಾಡಿ ಇಲ್ಲ ಒಂಚೂರು ಕೊಡಿ ಇಲ್ಲಿ. ಇಲ್ಲ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ಹಾಗೂ ಸಮಾಧಾನ ಪ್ರಿಯ ಶಾಂತಿ ಪ್ರಿಯ ತನ್ನ ಜೀವನದಲ್ಲಿ ತನಗೆ ಎಷ್ಟು ನೋವುಗಳು ಬಂದರೂ ಅದನ್ನು ಒಳಗಡೆ ನಿಂತ್ಕೊಂಡು ನಾವು ಸಮಾಧಾನವಾಗಿರ್ಬೇಕಂತ ಹೇಳಿ ಬಾಳಿದ ಮಹಾನ್ ವ್ಯಕ್ತಿ ನನ್ನ ನೆಚ್ಚಿನ ಅಣ್ಣ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಅಣ್ಣನ ಪಾದಗಳಿಗೆ ನಮಸ್ಕಾರಗಳು. ಸಮಸ್ತ ಕರ್ನಾಟಕದ ಕನ್ನಡ ಅಭಿಮಾನಿಗಳಿಗೂ ವಿಷ್ಣು ಅಣ್ಣನ ಅಭಿಮಾನಿಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮೆಲ್ಲರ ನೆಚ್ಚಿನ ಅಣ್ಣ ಕರ್ನಾಟಕ ಸುಪುತ್ರ ಮೈಸೂರಲ್ಲಿ ಮಲ್ಲಿಗೆಗೆ ಅಂತ ಒಂದು ಪರಿಮಳ ಇದೆ, ಆ ಥರ ತನ್ನ ಮನಸ್ಸಲ್ಲಿ ಒಂದು ಪರಿಮಳವನ್ನು ಇಟ್ಟು ಹುಟ್ಟಿದ ನಮ್ಮಣ್ಣ ವಿಷ್ಣುವರ್ಧನ. ತಾಯಿ ಕಲಾದೇವಿಯ ಸುಪುತ್ರನಾಗಿ ಕನ್ನಡ ಸೇವೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇವತ್ತು ಎಲ್ಲೋ ಇದ್ದ ಹಕ್ಕಿಗಳು ನಾವು ಇವತ್ತು ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಂದಿದ್ದೀವಿ ಅಂದರೆ ಆ ಆಲದ ಮರನೇ ನಮ್ಮಣ್ಣ ವಿಷ್ಣುವರ್ಧನ. ಮತ್ತು ಅವ್ರ ಬಗ್ಗೆ ಒಂದು ಹೇಳೋದೇನೆಂದರೆ ಎಷ್ಟು ಬೇಕಾದ್ರೆ ಹೇಳ್ಬೋದು. ನನ್ನ ಮನಸ್ಸಿಗೆ ತೋಚಿದ್ದು ಒಂದು ಮಾತ್ರ ಹೇಳ್ತೀನಿ. ಮೊನ್ನೆ ಒಂದು ಫೇಸ್ಬುಕ್ಕಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ವಿಷ್ಣು ಅಣ್ಣ ಮಹಾಪುಣ್ಯವಂತರು, ಮತ್ತು ಆ ಪುಣ್ಯವಂತನ ಅಭಿಮಾನಿಗಳು ಒಬ್ಬೊಬ್ಬರು ತ್ಯಾಗಿಗಳು. ಇದನ್ನು ದಯವಿಟ್ಟು ಎಲ್ಲ ಕಡೆ ಹೇಳಿ. ಭಾರತದ ಇದು ನಮ್ಮ ಕಾಶ್ಮೀರ ಎಲ್ಲ ಕಡೆ ನಮ್ಮ ಗಡಿಗಳಲ್ಲಿ ಗನ್ ಇಟ್ಕೊಂಡು ಓಡಾಡ್ತಿರ್ತಾರೆ. ನಮ್ಮ ದೇಶ ಕಾಯೋರು ದೇಶ ಕಾಯೋ ಸೈನಿಕರು. ಆ ಥರ ನಮ್ಮಣ್ಣ ವಿಷ್ಣು ಅಣ್ಣನಿಗೆ ಒಬ್ಬೊಬ್ಬ ಅಭಿಮಾನಿನೂ ಸೈನಿಕನಿದ್ದಾರೆ. ಹೇಗೆ ಹೇಳ್ತೀನಿ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಜೀವನದಲ್ಲಿ ಅವತ್ತು ಹಲವಾರು ಇದು ವಿರುದ್ಧ ಇತ್ತು. ಚಿತ್ರ ಬಿಡುಗಡೆ ಆದರು, ಆಚೆ ಹೋದರು, ಶೂಟಿಂಗ್ ಮಾಡಿದ್ರು. ಆ ಸಮಯದಲ್ಲಿ ನಾನಿರ್ಬೋದು, ನೀವಿರ್ಬೋದು, ನಾವೆಲ್ಲ ಅವ್ರ ಹಿಂದೆ ಹೋದ್ವಿ. ಚಿತ್ರಕ್ಕೆ ಹುನಾರ ಹಾಕಿದ್ವಿ. ಹುನಾರ ಹಾಕಿ ಒಳಗಡೆ ಹೋಗಿ ಜೈ ಅಂತ ಹೇಳಿದ್ವಿ, ಸ್ವೀಟ್ ಹಂಚಿದ್ವಿ, ಎಲ್ಲ ಮಾಡಿದ್ವಿ. ಮರಿಬೇಡಿ, ನಮ್ಮೆಲ್ರಿಗೂ ವಿರುದ್ಧ ಇತ್ತು. ಆ ವಿರುದ್ಧವನ್ನು ಎದುರಾಕೊಂಡು ಸ್ವಂತ ಹಣನ ಖರ್ಚು ಮಾಡಿ ಅಣ್ಣನ ಸೂಪರ್ ಸ್ಟಾರ್ ಮಾಡಿದ ಅಭಿಮಾನಿಗಳು ನೀವು. ಈ ಥರ ಅಭಿಮಾನಿಗಳನ್ನ ಪಡೆದ ನಮ್ಮಣ್ಣ ಪುಣ್ಯವಂತ, ಅವರು ಪುಣ್ಯವಂತರು. ಯಾಕಂದರೆ ಮತ್ತೆ ಹೇಳ್ತೀನಿ ನಾನು, ಯಾಕೆ ಈ ಥರ ಹೇಳಿದೆ ತ್ಯಾಗಿಗಳಂತ ಹೇಳಿದೆ ಅಂದರೆ, ನಮ್ಗೆ ಯಾರು ಅವಾಗ ನಮ್ಮ ಬೆನ್ನೆಲುಬಲ್ಲಿ ಯಾರು ನಿಲ್ಲಿಲ್ಲ. ನಮ್ಮ ಬೆನ್ನೆಲುಬಲ್ಲಿ ನಿಲ್ಲಿಲ್ಲ. ಪ್ರಾಣ ಒತ್ತೆ ಇಟ್ಟು ಒಂದು ನಾಯಕನ ಸೂಪರ್ ಸ್ಟಾರ್ ಮಾಡಿದೆ ಹಿರಿಮೆ ವಿಷ್ಣು ಅಣ್ಣನ ಅಭಿಮಾನಿಗೆ ಮಾತ್ರ ಇದೆ. ಕಾರಣ ಈಗ ನನ್ನ ಬಗ್ಗೆ ನಿಮ್ಗೆ ಹೇಳ್ಕೊಳ್ತೀನಿ. ನನ್ನ ಹೆಸರು ಕೆ ಸುಬ್ರಹ್ಮಣ್ಯಂ ನಾಯ್ಡು, MGR ಮಣಿ ಅಂತ ಎಲ್ಲ ನಾನು ಕರೀತಾರೆ. 1980 ಇವತ್ತು ನಾನು ಮಾತಾಡ್ತಿರೋದು 2025, ಅಣ್ಣದ 75ನೇ ವರ್ಷದ ಹುಟ್ಟುಹಬ್ಬದಲ್ಲಿ. 1980ರಲ್ಲಿ ವಿಷ್ಣು ಅಣ್ಣನಿಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ ಅಭಿಮಾನಿಗಳು ಸಂಘವನ್ನು ಕಟ್ಟಿದ ಮೊದಲ ವ್ಯಕ್ತಿ. ಅದೊಂದು ಪುಣ್ಯ. ನಾನು ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, MGR ಮಣಿ ಆಗಿರ್ಬೋದು, ನನ್ನ ಮನಸ್ಸಲ್ಲಿ ತಾಯಿ ಚಾಮುಂಡೇಶ್ವರಿ ಕೂತ್ಕೊಂಡು ಎಷ್ಟೋ ನೀನು ಸಾಧನೆ ಮಾಡಿದ್ಯಾ, ನನ್ನ ಮಗ ಒಬ್ಬ ಇದ್ದಾನೆ ವಿಷ್ಣುವರ್ಧನ, ಅವನು ನೀನು ಸಂಘ ಕಟ್ಟ ಅಂತೇಳಿ ತಾಯಿ ಚಾಮುಂಡೇಶ್ವರಿ ನನಗೆ ಆಶೀರ್ವಾದ ಮಾಡಿದ್ರು. ಎಲ್ಲರ ಮುಂದೆ ಸತ್ಯ ಮಾಡಿ ಹೇಳ್ತೀನಿ, ಈ 45 ವರ್ಷದಲ್ಲಿ ಊರಿಗೆ ಉಪಕಾರಿ ವಿಷ್ಣುವರ್ಧನ ಅಭಿಮಾನಿ ಸಂಘ ಕಟ್ಟಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀನಿ. ಹಸಿದವರಿಗೆ ಅನ್ನ ಹಾಕಿದ್ದೀನಿ, ನೊಂದವರಿಗೆ ನೀರು ಕೊಟ್ಟಿದ್ದೀನಿ. ಸತ್ಯ ನಮ್ಮಣ್ಣನ ಮುಂದೆ ಸತ್ಯ ಮಾಡಿ ಹೇಳ್ತೀನಿ. ಈ 45 ವರ್ಷದಲ್ಲಿ ನಾನು ಎಷ್ಟು ಲಕ್ಷ ಮಾಡಿದ್ದೀನಿ, ಎಷ್ಟು ಕೋಟಿ ಮಾಡಿದ್ದೀನೋ ಗೊತ್ತಿಲ್ಲ. ಆದರೆ ನಮ್ಮ ಅಣ್ಣನ ಪಾದದ ಮೇಲೆ ಆಣೆ ಚಾಮುಂಡಿ ತಾಯಿ ತಪ್ಪಲಲ್ಲಿ ಮಾತಾಡ್ತಿದ್ದೀನಿ. ಒಂದೇ 1 ರೂಪಾಯಿ ಇಡೀ ಕರ್ನಾಟಕದಲ್ಲಿ ನಾನು ಯಾರ ಹತ್ರ 1 ರೂಪಾಯಿ ತಗೊಂಡಿದ್ದು ಯಾರನ್ನ ತೋರಿಸಿದ್ರೆ ಅವ್ರಿಗೆ 100 ರೂಪಾಯಿ ಕೊಡ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ತಾಯಿ ತಂದೆ ಹೊಟ್ಟೆಯಲ್ಲಿ ಹುಟ್ಟಿ ಒಂದು ಭಕ್ತಿಪೂರ್ವಕ ಕುಟುಂಬದಲ್ಲಿ ಹುಟ್ಟಿ ಈ ಮಹಾನ್ ವ್ಯಕ್ತಿಗೆ ಸೇವೆ ಮಾಡೋದಲ್ಲ, ಅದಕ್ಕೆ ಇವತ್ತು ನಿಮ್ಮ ಇಷ್ಟೇ ಜನರ ಬೆಂಬಲ ಪಡೆದಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ನನ್ನ ಪ್ರಾಣ ಇರೋವರೆಗೂ ನಾನು ಸುಬ್ರಹ್ಮಣ್ಯಂ ನಾಯ್ಡು ಇರ್ಬೋದು, MGR ಮಣಿ ಇರ್ಬೋದು, ವಿಷ್ಣುನ ತಮ್ಮ ಇರ್ಬೋದು, ಪಡೆದಿದ್ದಲ್ಲ ಈ ಮಣ್ಣಲ್ಲಿ, ಈ ಪವಿತ್ರವಾದ ಕರ್ನಾಟಕ ಮಣ್ಣಲ್ಲಿ. ಆದ್ದರಿಂದ ಈ ಮಣ್ಣಿಗೆ ನಾನು ಸದಾ ಚಿರಋಣಿ. ನಿಮ್ಮೆಲ್ಲರಿಗೂ ನಾನು ಎಂದಿಗೂ ಸಹೋದರ, ನಿಮ್ಮೆಲ್ಲರ ಸಹೋದರ. ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರತ್ನ ವಿಷ್ಣು ಅಣ್ಣನಿಗೆ, ಸಮಾಧಾನ ಪ್ರಿಯ ವಿಷ್ಣು ಅಣ್ಣನಿಗೆ, ಶಾಂತಿ ಪ್ರಿಯ ವಿಷ್ಣು ಅಣ್ಣನಿಗೆ, ದೇವ ಮಾನವ ವಿಷ್ಣು ಅಣ್ಣನಿಗೆ, ನಿಮ್ಮೆಲ್ಲರ ಸಹೋದರ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೊಂದಿಗೆ ಸದಾ ನಮಸ್ಕಾರ.